ಮಕ್ಕಳೇ, ಶಿವನು ಶಾಂತಿಯ ಸ್ವರೂಪ. ಅವನು ಕೈಲಾಸದಲ್ಲಿ ಧ್ಯಾನದಲ್ಲಿ ಲೀನನಾಗಿರುತ್ತಾನೆ. ಆದರೆ ಒಂದು ದಿನ ಅವನ ಶಾಂತಿ ರುದ್ರ ರೂಪವಾಗಿ ಬದಲಾಯಿತು. ಏಕೆ ಗೊತ್ತಾ? ಇಂದು ನಾವು ತಿಳಿಯಲಿರುವುದು, ಬಹಳ ಕಾಲದ ಹಿಂದೆ ದಕ್ಷ ಪ್ರಜಾಪತಿ ಎಂಬ ರಾಜನು ಇದ್ದನು. ಅವನು ದಕ್ಷ. ಅವನು ಬ್ರಹ್ಮದೇವನ ಪುತ್ರ. ಅವನಿಗೆ ಯಜ್ಞಗಳು, ವೈಭವ, ಪದನಿ ಇವೆಲ್ಲವೂ ಬಹಳ ಪ್ರಿಯ. ಆದರೆ ಅವನೊಳಗೆ ಅಹಂಕಾರವೂ ಹೆಚ್ಚಿತ್ತು. ದಕ್ಷನಿಗೆ ಶಿವನು ಇಷ್ಟವಿರಲಿಲ್ಲ. ಯಾಕೆಂದರೆ ಶಿವನು ಅರಮನೆಗಳಲ್ಲಿ ವಾಸ ಮಾಡಿಲ್ಲ. ಅವನಿಗೆ ವೈಭವವಿಲ್ಲ. ಅವನ ವೇಷ ಸರಳ. ಅವನು ಭಸ್ಮ ಧರಿಸುತ್ತಾನೆ, ಜಟೆಯನ್ನು ಕಟ್ಟಿಕೊಂಡಿರುತ್ತಾನೆ. ದಕ್ಷನು ಶಿವನನ್ನು ಕಡೆಗಣಿಸುತ್ತಿದ್ದನು. ದಕ್ಷನ ಪುತ್ರಿ ಸತಿ. ಅವಳು ಶಿವನ ಪರಮಭಕ್ತೆ. ಅವಳ ಮನಸ್ಸು ಶುದ್ಧ. ಅವಳು ಶಿವನನ್ನು ಪತಿಯಾಗಿ ಆರಿಸಿಕೊಂಡಳು. ಶಿವನು ಅವಳ ಭಕ್ತಿಯನ್ನು ಮೆಚ್ಚಿ ಸತಿಯನ್ನು ಪತ್ನಿಯಾಗಿ ಒಪ್ಪಿಕೊಂಡನು. ಇದು ದಕ್ಷನಿಗೆ ಇಷ್ಟವಾಗಲಿಲ್ಲ. ಒಮ್ಮೆ ದಕ್ಷನು ಒಂದು ಮಹಾಯಜ್ಞವನ್ನು ಆಯೋಜಿಸಿದನು. ಎಲ್ಲಾ ದೇವತೆಗಳಿಗೂ ಆಹ್ವಾನ ಕಳುಹಿಸಿದನು. ಆದರೆ ಶಿವನನ್ನು ಮಾತ್ರ ಆಹ್ವಾನಿಸಲಿಲ್ಲ. ಸತಿಗೆ ಈ ವಿಚಾರ ತಿಳಿಯಿತು. ತಂದೆಯ ಮನೆಗೆ ಹೋಗಬೇಕೆಂದು ಅವಳಿಗೆ ಆಸೆಯಾಯಿತು. ಶಿವನು ಮೃದುವಾಗಿ ಹೇಳಿದರು, ಆಹ್ವಾನವಿಲ್ಲದ ಸ್ಥಳಕ್ಕೆ ಹೋಗುವುದು ಸೂಕ್ತವಲ್ಲ. ಆದರೂ ಸತಿ ತಂದೆಯ ಮನೆಗೆ ತೆರಳಿದಳು. ಅಲ್ಲಿ ಅವಳಿಗೆ ಅವಮಾನ ಎದುರಾಯಿತು. ದಕ್ಷನು ಶಿವನನ್ನು ನಿಂದಿಸಿದನು. ಅಪಮಾನಕರ ಮಾತುಗಳನ್ನು ಆಡಿದನು. ಸತಿ ಇದನ್ನು ಸಹಿಸಲಾರದೆ ದುಃಖದಿಂದ ನಡುಗಿದಳು. ಅವಳು ಹೇಳಿದಳು, ನನ್ನ ಪತಿಯನ್ನು ಅವಮಾನಿಸುವ ಸ್ಥಳದಲ್ಲಿ ನಾನು ಬದುಕಲಾರೆ ಎಂದು ಹೇಳಿ ಅವಳು ಯಜ್ಞಕುಂಡದಲ್ಲಿ ತಾನೇ ಅಗ್ನಿಗೆ ಸಮರ್ಪಿಸಿಕೊಂಡಳು. ಈ ಸುದ್ದಿ ಕೈಲಾಸಕ್ಕೆ ತಲುಪಿತು. ಶಿವನು ದುಃಖದಿಂದ ಕಂಗಾಲಾದನು. ಅವನ ಹೃದಯದಲ್ಲಿ ವೇದನೆ ಉಂಟಾಯಿತು. ನಂತರ ಅವನ ಕಣ್ಣುಗಳಲ್ಲಿ ಕ್ರೋಧದ ಜ್ವಾಲೆ ಹೊತ್ತಿಕೊಂಡಿತು. ಅವನು ತನ್ನ ಜಟಾಮಾಲೆಯಿಂದ ಒಂದು ಜಟೆಯನ್ನು ಭೂಮಿಗೆ ಎಸೆದನು. ಆ ಜಟೆಯಿಂದ ಒಂದು ಭೀಕರ ಯೋಧನು ಉದ್ಭವಿಸಿದನು. ಅವನ ಹೆಸರು ವೀರಭದ್ರ. ವೀರಭದ್ರನಿಗೆ ಶಿವನು ಆಜ್ಞಾಪಿಸಿದನು, ಅನ್ಯಾಯವನ್ನು ನಾಶಮಾಡು. ವೀರಭದ್ರನು ಯಜ್ಞಮಂಟಪಕ್ಕೆ ಪ್ರವೇಶಿಸಿದನು. ಅಲ್ಲಿ ದೇವತೆಗಳು ಭಯದಿಂದ ನಡುಗಿದರು. ದಕ್ಷನ ಯಜ್ಞವನ್ನು ಅವನು ಧ್ವಂಸ ಮಾಡಿದನು. ದಕ್ಷನ ಅಹಂಕಾರವನ್ನು ಕುಗ್ಗಿಸಿದನು. ಅಧರ್ಮಕ್ಕೆ ಅಂತ್ಯವಾಯಿತು. ಆದರೆ ಮಕ್ಕಳೇ, ಶಿವನು ಕೇವಲ ಕ್ರೋಧದ ದೇವನಲ್ಲ, ಅವನು ನ್ಯಾಯದ ದೇವನು. ನಂತರ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು. ಅವನ ಕರುಣೆ ಮತ್ತೆ ಜಾಗೃತವಾಯಿತು. ಶಿವನು ದಕ್ಷನಿಗೆ ಜೀವವನ್ನು ಮರುಕೊಟ್ಟನು. ಅವನಿಗೆ ಮೇಕೆಯ ತಲೆಯನ್ನು ಅಳವಡಿಸಿದನು. ದಕ್ಷನು ತನ್ನ ತಪ್ಪನ್ನು ಅರಿತುಕೊಂಡನು. ಅಹಂಕಾರವು ನಾಶವಾಗುತ್ತದೆ ಎಂಬ ಪಾಠವನ್ನು ಕಲಿತನು. ಇದಾಗಿದೆ ರುದ್ರನ ಮಹಿಮೆ. ಶಿವನು ಶಾಂತಿಯ ಸ್ವರೂಪಿ, ಆದರೆ ಅಗತ್ಯವಿದ್ದಾಗ ರಕ್ಷಕ. ಅಹಂಕಾರ ನಾಶವಾಗುತ್ತದೆ, ಧರ್ಮ ಜಯಿಸುತ್ತದೆ. ಓಂ ನಮಃ ಶಿವಾಯ. ಮುಂದಿನ ಭಾಗದಲ್ಲಿ ಸತಿ ಮತ್ತೆ ಹೇಗೆ ಪಾರ್ವತಿಯಾಗಿ ಜನ್ಮ ತಾಳಿದಳು ಮತ್ತು ಶಿವನನ್ನು ಪಡೆಯಲು ಹೇಗೆ ಮಹಾತಪಸ್ಸು ಮಾಡಿದಳು, ಅದ್ಭುತ ಕಥೆಯನ್ನು ತಿಳಿಯೋಣ ಮುಂದಿನ ಎಪಿಸೋಡ್ನಲ್ಲಿ.